ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ನಾವು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ವಿ. ನಮ್ಮ ಸ್ಕಂದ ನೋಡಿ ಮೇಲೆ ಕೂತ್ಕೊಂಡಿದ್ದಾನೆ. ಯಶಸ್ ಕಾಣಿಸ್ತಿಲ್ಲ. ಹಾಯ್ ಯಶಸ್. ಈಗ ನಾವು ಕ್ರೇಟಾ ಕಾರಲ್ಲಿ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ವಿಡಿಯೋಲಿ ನಾನು ನನ್ನ ಫಾರ್ಮ್ ಹೌಸ್ ತೋರಿಸಿದ್ದೆ. ಈ ಸತಿ ತುಂಬಾ ಚೆನ್ನಾಗಿ ತೋರಿಸ್ತೀನಿ. 2-3 ದಿವಸ ಇರ್ತೀವಿ ನಾವು. ಸೊ ಫೈನಲಿ ನಾವು ನಮ್ಮ ಫಾರ್ಮ್ ಹೌಸ್ ಅರೈವ್ ಆದ್ವಿ. ಆದ್ಮೇಲೆ ಇಲ್ಲಿ ನೋಡಿ ನಮ್ಮ ಫಾರ್ಮ್ ಹೌಸ್ ಎಲ್ಲ ಹೆಂಗಿದೆ ಆಲ್ರೆಡಿ ನೋಡಿದೀರಾ ನೀವು ವಿಡಿಯೋಲಿ. ನಾವೆಲ್ಲ ಸೇರ್ಕೊಂಡು ಈಗ ವಿಡಿಯೋ ಮಾಡ್ತೀವಿ. ನಾವೆಲ್ಲ ಸೇರ್ಕೊಂಡು ದಾಂಡೇಲಿಗೆ ಗೋಕರ್ಣಗೆ ಪ್ಲಾನ್ ಹಾಕಿದ್ವಿ. ನಿಮಿಷ ಇರೋ ವಿಡಿಯೋ ಮಾಡ್ತಾ ಇದೀನಿ. ಇರಿಟೇಷನ್ ಕಣ್ರಿ. ಗೋಕರ್ಣಗೆ ದಾಂಡೇಲಿಗೆ ಪ್ಲಾನ್ ಹಾಕಿದ್ವಿ. ನಮ್ಗೆ ಬಜೆಟ್ ಇತ್ತು, ಆದ್ರೆ ಯಾಕೋ ಯಾರು ಒಪ್ಲಿಲ್ಲ. ಇಲ್ಲಿ ಇವ್ರು ಇದಾರಲ್ಲ, ಇವರು ನಮ್ಮ ಅಕ್ಕ, ಅವರಿಂದ ನಮ್ಗೆ ಟ್ರಿಪ್ ಕ್ಯಾನ್ಸಲ್ ಆಯ್ತು. ದುಡ್ಡೆಲ್ಲ ಒಂದು ನೆಪ ಅಷ್ಟೇ. ದುಡ್ಡೆಲ್ಲ ನೆಪ ಅಷ್ಟೇ. ಅದಕ್ಕೆ ಲಾಸ್ಟ್ ಅಲ್ಲಿ ನಮ್ ಫಾರ್ಮ್ ಹೌಸ್ ಇತ್ತಲ್ಲ, ನಾನೊಂದು ವಿಡಿಯೋ ಹಾಕಿದೆ. ಅವಾಗಿಂದ ಇವ್ರಿಗೆಲ್ಲ ಮೈಂಡ್ ಇದಾಯ್ತು. ಬೇಕಿದ್ರೆ ವಿಡಿಯೋ ಹಾಕಿದೀನಿ ನೋಡಿ, ಬೆಂಗಳೂರು ಟು ಆನೇಕಲ್ ಅಂತ. ಆಮೇಲೆ ನಾವು ಫಾರ್ಮ್ ಹೌಸ್ಗೆ ಬಂದೀಗ ಈವ್ನಿಂಗ್ ಆಗಿದೆ. ನಮ್ಮ ಅಣ್ಣ ನೋಡಿ ನಮ್ಮ ಅಣ್ಣ ಐಡಿಯಲ್ ಬಾಯ್ ಫ್ರೆಂಡ್ ಆಗಕ್ ಟ್ರೈ ಮಾಡ್ತಿದ್ದಾನೆ. ಇಲ್ಲಿ ಫುಲ್ಲು ಪಾಪ ಕಣ್ಣೆಲ್ಲ ಉಜ್ಕೊಂಡು ಈರುಳ್ಳಿ ಉಯ್ಕೊಂಡು. ಐ ರಿಯಲಿ ಫೀಲ್ ಪಿಟಿ ಫಾರ್ ಸ್ಕಂದ. ಇದು ಚಾಕು ಬೇರೆ ಮೊಂಡಾಗ್ಬಿಟ್ಟಿದೆ, ಅದು ಸರಿ ಕಟ್ಟಾಗ್ತಿಲ್ಲ. ಪಾಪ ಇವನಿಗೆ ತುಂಬಾ ಕಷ್ಟ ಕೊಡ್ತಿದ್ದೀವಿ ನಾವು. ಆದ್ರೂ ಇವನೊಬ್ಬನೇ ಇರೋದು ಮಾಡಕ್ಕೆ, ಏನ್ ಮಾಡಕ್ಕಾಗ, ಮಾಡ್ಲಿ. ಇಟ್ಸ್ ಓಕೆ ಬ್ರೋ, ವಿ ಕ್ಯಾನ್ ಡೂ ಇಟ್. ನಾವೀಗ ಸೇರ್ಕೊಂಡು ಊನೋ ಆಡ್ತೀವಿ. ನಮ್ಮ ದೊಡ್ಡಕ್ಕ ಇವರು. ಆಮೇಲೆ ಕರೆಂಟ್ ಹೋಯ್ತು. ನಿನ್ ಮೊದ್ಲೇ ಕಾಣಿಸಲ್ಲ, ಕರೆಂಟ್ ಹೋದ್ರೆ ಇನ್ನೂ ಕಾಣಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ. ಕರೆಂಟ್ ಹೋಗಿರೋ ಟೈಮಲ್ಲಿ ನಾವು ರೀಚಾರ್ಜಬಲ್ ಬಲ್ಬ್ ಅಲ್ಲಿ ಊನೋ ಆಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಆದ್ರೆ ಸ್ವಲ್ಪ ಆಗ್ತಿದೆ. ಅವಳು ಸುಮ್ನೆ ಬಂದೋಗ್ತಾ ಇದ್ದಾಳೆ, ತಲೆ ಕೆಡಿಸ್ಕೋಬೇಡಿ. ಅಟ್ ಲಾಸ್ಟ್ ಏನೋ ಒಂದ್ ಮಾಡ್ಬಿಟ್ಟ. ಈಗ ಕೊನೆಗೆ ನಾವೆಲ್ಲ ಸೇರಿ ಎಲ್ಲ ಅದನ್ನ ತಿನ್ಬಿಟ್ಟು ಟೇಸ್ಟ್ ಮಾಡ್ಬೇಕೀಗ ಹೆಂಗಿದೆ ಅಂತ. ನಾವೀಗ ರಾತ್ರಿ ಆರಾಮಾಗಿ ಉಯ್ಯಾಲೆ ಮೇಲೆ ಕೂತ್ಕೊಂಡು ಪೀಸ್ ಆಗಿ ಮಾತಾಡ್ತಿದೀವಿ. ಅಲ್ಲ, ಲೈಟ್ ಇದ್ರು ನನ್ ಮುಖ ಕಾಣಿಸ್ತಿಲ್ಲ. ಎಷ್ಟು ಬೆಳಕಿಲ್ದೇರ ಬಾಲಕ ನಾನು. ನಿತ್ಯ ಮಾಡ್ತಾ ಇದ್ದಾಳೆ. ವ್ಯೂವರ್ಸ್ ಈ ಸಲ ಫುಲ್ ಇಂಪ್ರೆಸ್ಡ್. ವೈಷ್ಣವಿ ನೋಡಿ ಬೆಳ್ಳಕ್ಕಿದ್ದಾರೆ ಅಂತ ಅವ್ರಿಗೆ ಒಪ್ಕೊಳಕ್ ಆಗಲ್ಲ. ಸೊ ನೋಡಿ ಶಾಕ್, ವೈಷ್ಣವಿ ನೋಡಿ ಸ್ಟ್ರೋಕ್. ನಿನ್ನೆ ನೈಟ್ ಎಲ್ಲ ಮಲ್ಕೊಂಡಿಲ್ದೆ ಲೇಟಾಗಿ ಮಲ್ಗಿ ಲೇಟಾಗಿ ಎದ್ದಿ ಈಗ ನಾವು ಇಲ್ಲೇ ಆಚೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ. ನಾನು ಯಶಸ್ ಈಗ ಬಾಲ್ ತಗೋಬರಕ್ಕೆ ಆನೇಕಲ್ಗೆ ಹೋಗಿ ಬಂದ್ವಿ. ಬಾಲ್ ಎಲ್ಲಿ ತೋರ್ಸು ಮಗ. ಬಾಲ್ ಜೋಬಲ್ಲಿ ಹಿಡ್ಕೊಬಿಟ್ಟಿದ್ದೇನೆ. ನಾವೀಗ ಬಾಲಲ್ಲಿ ಲಗೋರಿ ಏನಾದರೂ ಹೈ ಕ್ಯಾಚಸ್ ಆಡ್ಬೇಕೀಗ. ಈಗ ಹೋಗ್ಬಿಟ್ಟು ನೋಡ್ತೀವಿ. ನನ್ನ ಫ್ರೆಂಡು ನಿತ್ಯ ಅಂತ, ಅವಳು ಒಬ್ಳೀಗ ವಿಡಿಯೋ ಮಾಡ್ತಾ, ಏನು ಸ್ಟೋರಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ವೈನವಿ ನಾನು ಮೀಟ್ ಮಾಡಿದ್ದು ರೀಲಲ್ಲಿ. ಆಮೇಲೆ ಒಂದಿನ ಬೆಂಡೆ ಏನು ಕೇಳಿಸ್ತಿಲ್ಲ, ಅಂತ ಹೋಗ್ತಾ ಇದ್ರು. ಕೇಳಿಸ್ತಿಲ್ಲ ಜೋರಾಗಳು. ಹಂಗೆ
ಓಕೆ ಗಾಯ್ಸ್, ಇಲ್ಲಿ ನಮ್ಗೇನೂ ಅರ್ಥ ಆಗಿಲ್ಲ. ಸೊ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು, ಬೈ ಬೈ, ಗುಡ್ ನೈಟ್, ಟಾಟಾ, ಸಿ. खत्म, बाय बाय, टाटा, गुड बाय, गया. ಆಫ್ ಮಾಡು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗಾಯ್ಸ್, ಅದು ಡಕ್ಕು ಡಕ್ಕ ಸಾರಿ, ಚಿಕನ್ ಪಿಂಕ್ ಚಿಕನ್ ಓಡೋಗ್ತಿದೆ. ಪಿಂಕ್ ಚಿಕ್ಕು ಓಡೋಗ್ತಿದೆ, ಬಟ್ ಅದು ವಾಲ್ ಜೊತೆ ಮಾತಾಡ್ತಿದೆ. ಐ ಮೀನ್ ಗೋಡೆ ಜೊತೆ ಮಾತಾಡ್ತಿದೆ. ಎರಡು ಕಲಿ ಅಂತ ಕೊಡಿಲಿ. ಜೀವನದಲ್ಲಿ ವ್ಲಾಗ್ ಶುಡ್ ಬಿ ಕನ್ನಡ, ನಾಟ್ ಇಂಗ್ಲಿಷ್. ನೋಡಿ, ಪಿಂಕ್ ಚಿಕ್ ಹೋಯ್ತು, ಅಲ್ಲೇ ಹೊಂಟೆ ಹೋಯ್ತು. ಪಿಂಕ್ ಚಿಕ್ ಅಲ್ಲ, ಪಿಂಕ್ ಚಿಕ್ ಇವನೇ. ಗುಲಾಬಿ ಕೋಳಿ ಮರಿ. ಅಣ್ಣ ಅಣ್ಣ ಅಣ್ಣ, ಗುಲಾಬಿ ಕೋಳಿ ಮರಿ ಬನ್ನಿಲೆ. ಅಣ್ಣ, ಗುಲಾಬಿ ಕೋಳಿ ಮರಿ ಬನ್ನಿ ಇಲ್ಲಿ, ತಿರ್ಗಿಲಿ ಸ್ವಲ್ಪ. ಯಾರಲ್ಲ ಅವಳು ಹುಡುಗಿ, ದೇವತರ ಅವಳೆ. ಅಯ್ಯೋ, ಇಲ್ಲಿ ಸೈಡಿಗೆ ಬರ್ರೋ, ಮುಂದೆ ಹೋಗ್ತೀನಿ. ಅವ್ರದ್ದು ತೆಗಿ, ಈಗ ಆ ಕಡೆ ಇರೋದವರು. ನೀವೆಲ್ಲರೂ ನನ್ನ ಫಸ್ಟ್ ವ್ಲಾಗ್ ಅನ್ನು ನೋಡಿದ್ರೆ ಯೂಟ್ಯೂಬಲ್ಲಿ ಇದು ಯಾವ ಜಾಗ ಅಂತ ಗೊತ್ತಾಗ್ತಿತ್ತು ನಿಮಗೆ. ನಾನು ನಮ್ಮ ಅಪ್ಪ ಬಂದಿದ್ವಿ ಟ್ರೆಕ್ಕಿಂಗ್ ಅನ್ಕೊಂಡು. ಇವಾಗ ನಾನು ನಮ್ಮ ಫ್ರೆಂಡ್ಸು ಅಲ್ಲಿ ಲೇಕಲ್ಲಿ ವಾಟರ್ ಫಾಲಲ್ಲಿ ಇಳಿಯೋಣ ಅಂತ ಬಂದಿದ್ದೀವಿ. ಹೋಗಿ ನೋಡ್ಬೇಕೀಗ ಹೆಂಗೆ ಇಳಿಬೇಕು, ಏನು ಮಾಡಬೇಕು ಅಂತ. ಬನ್ನಿ ಹೋಗೋಣ. ನೋಡಿ ಎಲ್ರು, ನಾವೀಗ ವಾಟರ್ ಫಾಲ್ಸ್ ಕಡೆಗೆ ಬಂದಿದ್ದೀವಿ. ವಾಟರ್ ಫಾಲ್ಸ್ ನೋಡಿದ್ವಿ, ಆದರೆ ವಾಟರ್ ಫಾಲ್ಸ್ ಗಲೀಜಿತ್ತು ಅಂತ ಯಾರೂ ರೆಡಿ ಇರಲಿಲ್ಲ ನೀರಲ್ಲಿ ಆಟ ಆಡೋಕ್ಕೆ. ನಂಗೆ ತುಂಬ ಬೇಜಾರಾಯಿತು. ನಾನು ಇಳಿಬೋದಿತ್ತು, ಬೇಡ, ಯಾರು ಇಳಿಲಿಲ್ಲ ಅಂದ್ರೆ ನಾನು ಯಾಕೆ ಇಳಿಲಿಲ್ಲ? ಬೇಡ, ಇಲ್ಲ, ರಿಸ್ಕ್ ಎಲ್ಲ ಆತರ ಎಲ್ಲ ತಗೋಬಾರ್ದು. ಇವ್ರ ಮಾತೆಲ್ಲ ಕೇಳಿದ್ರೆ ನಾವು ಸುಭಾಷೇ ಅನ್ಬೇಕೀಗ ಅಷ್ಟೇ. ನೋಡಿ, ಹಿಂಗೆ ಸ್ಟ್ರೈಟ್ ಹೋದ್ರೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾನು ನಮ್ಮ ಅಪ್ಪ ಅವತ್ತು ಆ ಕಡೆಯಿಂದ ಹೋಗಿ ಅಲ್ಲಿಂದ ಮೇಲ್ ಹೋಗಿದ್ವಿ, ಬೇರೆ ಎಲ್ಲಿಗೋ. ಆದ್ರೆ ದಿಸ್ ಲೀಡ್ಸ್ ಟು ಸಮ್ ವಾಟರ್ ಅನ್ಸುತ್ತೆ. ಈ ಕಡೆ ವಾಟರೇ ಹೋಗ್ತಿದೆ, ವಾಟರ್ ಫ್ಲೋ ಆಗ್ತಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿಲ್ಲ ನೀರು. ಈ ನೀರಲ್ಲಿ ನಾವು ಇಳಿದ್ರೆ ಏನೂ ಆಗಲ್ಲ ಅಂದ್ರೆ ಇವರು ಏನೋ ಆಗುತ್ತೆ ಅಂತಿದ್ದಾರೆ. ನೋಡ್ಬೇಕು ಜೀವನದಲ್ಲಿ ಈಗ ಏನ್ ಮಾಡ್ಬೇಕಂತ. ಅಲ್ಲಿ ನೋಡಿ, ನಮ್ಮ ನಿತ್ಯ ಅಕ್ಕಂಗೆ ಅಶ್ವಿನಿ ನಕ್ಷತ್ರ ತೋರಿಸ್ತಿದ್ದಾಳೆ. ಆದ್ರೆ ಏ ಬಾರಮ್ಮ, ಅವಳ ಮಕ್ಕ ನೋಡೋಳು ಪಾಪ. ಯಾಕಪ್ಪ ಇಲ್ಲಿ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಎಲ್ಲರಿಗೂ ಇಷ್ಟ ಅಂತೆ. ಆದ್ರೆ ಇಲ್ಲಿ ಟು ಬಿ ಆನೆಸ್ಟ್ ಇಲ್ಲಿ ಇಷ್ಟ, ಇದೆಲ್ಲ ಇಷ್ಟ, ಬಟ್ ಅದೊಳಗೆ ಸೇಫ್ಟಿ ಫಸ್ಟ್. ಸೇಫ್ಟಿ ಫಸ್ಟ್. ಅಂಡ್ ಈ ಪ್ಲೇಸ್ ಏನಾದ್ರು ಆದ್ರೆ ಈ ಕೈಗೆ 1 ಕೋಟಿ ಇನ್ಶೂರೆನ್ಸ್, ಈ ಕೈಗೆ 2 ಕೋಟಿ ಇನ್ಶೂರೆನ್ಸ್. ಇದ್ರಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಕ್ಯಾಮ್ರಲ್ಲಿ ನೀರು. ಆ ಕಾಲಿಗೆ 3 ಕೋಟಿ ಇನ್ಶೂರೆನ್ಸ್, ಆ ಇನ್ನೊಂದ್ ಕಾಲಿಗೆ 4 ಕೋಟಿ ಇನ್ಶೂರೆನ್ಸ್. ಇವಳು ಅಳ್ತಿದ್ದಾಳೆ ಗಾಯ್ಸ್. ಇಟ್ಸ್ ಓಕೆ. ಅಕ್ಕಂಗೆ ಚೆನ್ನಾಗಿಲ್ಲ ಅಂತ ಅವಳೇ ಎಲ್ಲರಿಗಿಂತ ಲೀಡ್ ಮಾಡ್ತಿದ್ದಾಳೆ. ನಮ್ಮನ್ನೆಲ್ಲ ಹಿಂದೆ ಬಿಟ್ಬಿಟ್ಟು ಅವಳು ಒಬ್ಳೆ ಮುಂದೆ ಹೋಗ್ತಾ ಇದ್ದಾಳೆ. ಸೊ ವಿ ಹ್ಯಾವ್ ಟು ಫಾಲೋ ಹರ್, ಐ ಗೆಸ್. ದಾರಿ ನಿಂತೋಯ್ತಾ? ಓ, ಇದೆ ದಾರಿ ಇದೆ. 2 ಕ್ರೋಕೋಡೈಲ್ ಇದೆ ಅಲ್ಲಿ. ಮೊಸಳೆ. ನಮ್ಮ ನಿತ್ಯ ಅನ್ನೋರು ಇನ್ನೊಂದು ವ್ಲಾಗ್ ಓಪನ್ ಮಾಡ್ತಾರಂತೆ, ವಿಡಿಯೋ ಎಲ್ಲ ಹಿಡ್ಕೊಂಡು. ಅವಳು ವಿಡಿಯೋ ತೆಕ್ಕೊಂಡು ಐಫೋನ್ ಅಲ್ಲಿ ನಮ್ಗೆಲ್ಲ ಕಳ್ಸೋದೇ ಇಲ್ಲ. ಅವಳು ಹಿಡ್ಕೊಂಡು ವೇಸ್ಟೇ, ಸುಮ್ನೆ ತೆಗಿತಿದ್ದಾಳೆ. ಓಕೆ ಬ್ರೋ, ನೋಡಿ ಅವಳು ಹೆಂಗ್ ಹೋಗ್ತಿದ್ದಾಳೆ. ನಾವು ಎಲ್ಲೆಲ್ಲೋ ಬರ್ತಿದೀವಿ ಅನ್ಕೋಬೇಡಿ, ಇವೆಲ್ಲ ನೋಡಿಟ್ಟಿರೋ ಜಾಗನೇ. ನಾವೇನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೇರೆ ಬೇರೆ ಎಲ್ಲೆಲ್ಲೋ ಬರ್ತಿಲ್ಲ. ಇದು ಜಾಗ ಒಂಥರ ಎಕ್ಸ್ಪ್ಲೋರಿಂಗ್ ನೇಚರ್ ತರಾನೇ ಇದೆ ಅನ್ಕೊಳ್ಳಿ. ಇಲ್ಲಿ ನಾವು ಬೇರೆ ಏನೇನೋ ಮಾಡ್ತಿಲ್ಲ. ಇಲ್ಲಿ ಇದೇನದು ಕಳೆದೋಗೋ ಚಾನ್ಸ್ಗಳು ಜಾಸ್ತಿ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದೀವಿ. ಇಲ್ಲಿ ಬರೀ ಒಂದೇ ಒಂದು ರಿಸ್ಕು ಏನಂದ್ರೆ ಚಿರತೆ ಬರುತ್ತೆ ಅಷ್ಟೇ, ಬಿಟ್ರೆ ಏನಿಲ್ಲ.
ಪಾಪ ನಮ್ಮ ಅಕ್ಕ ಶಾಕ್ ಆಗೋದ್ರು. ಚಿರತೆ ಬರೋ ಜಾಗದಲ್ಲಿ ಓಡಾಡ್ತಾ ಇದೀವಿ ನಾವು. ಇವಾಗ್ಲೂ ಇಲ್ಲಿ ಚಿರತೆ ಬರಲ್ಲ, ಆದ್ರೆ ಒಂದೊಂದ್ಸತಿ ಬರುತ್ತೆ. ಆದ್ರೆ ಒಂದೊಂದ್ಸತಿ ಇವಾಗಲ್ಲ ಅಂತ ನಾವು ಕೋರ್ಕೊಂಡು ಬೇಡ್ಕೊಂಡು ಹೋಗ್ತಿದೀವಿ. ಇಲ್ಲಿ ಎಲ್ರು ಆಕ್ಚುಲಿ ಕೂತ್ಕೊಂಡು ಬೋರ್ ಆಗ್ಬಿಟ್ಟಿದ್ದಾರೆ. ಪಾಪ ನನ್ನ ಮೇಲೆ ಬೈತಿದಾರೆ ಅವರು, ನಾನು ನೀರ್ ಕರ್ಕೊ ಬರ್ತೀನಂತ, ಈ ತರ ಎಲ್ಲೆಲ್ಲೋ ಕರ್ಕೊ ಬಂದಿದ್ದೀನಿ ಅಂತ. ಬೇಜಾರ್ ಮಾಡ್ಕೋಬೇಡ್ರು, ಅವ್ರಿಗೆ ಕೇಳಿಸ್ತಿಲ್ಲ, ಅವ್ರನ್ನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ. ನಮ್ಮ ನಿತ್ಯಾಸ್ಕಂದ ಹೋಗೋ ಸ್ಪೀಡ್ಗೆ ಸ್ಪೀಡ್ ನೋಡ್ರೆ ಇವ್ನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಹಲೋ, ಹಾಯ್ ಹಾಯ್ ಹೇಳು. ನೋಡಿ, ಒಳಗೆ ಶಿವ ಲಿಂಗದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದೊಳಗೆ ಇದೆ, ಇಲ್ಲೊಂದು ದೇವಸ್ಥಾನದ ಆಚೆ ಇದೆ. ತುಂಬ ಇಲ್ಲಿ ಮಳೆ ಬಂದಾಗ ಬರಬೇಕು. ಇದ್ರ ಮೇಲೆ ತುಂಬ ಚೆನ್ನಾಗಿ ನೀರು ಬೀಳುತ್ತೆ. ನ್ಯಾಚುರಲ್ ಆಗಿ ಅಭಿಷೇಕ ಮಾಡಿಸ್ಕೊಳ್ಳುತ್ತೆ. ದೇವ್ರಿಗೆ ಅಭಿಷೇಕ ಮಾಡಿಸ್ಕೋತಾರೆ ಇಲ್ಲಿ. ಗಾಡ್ ಇಸ್ ಗ್ರೇಟ್. ನಮ್ಮ ಅಕ್ಕ ಈಗ ಸ್ಟೆಪ್ಸ್ ಕೌಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಕ್ಕ ಎಷ್ಟಕ್ಕ ಸ್ಟೆಪ್ಸ್ ಆಯ್ತು? ಕೌಂಟಿಂಗ್, ಸ್ಟಿಲ್ ಕೌಂಟಿಂಗ್. ಇಳಿಯುವಾಗ ಎಷ್ಟು ಆರಾಮಾಗಿ ಟ್ರಂದ ಹೇಳ್ಬಿಟ್ವಿ. ಈಗ ಹತ್ತವಾಗಿದೆ ನೋಡಿ, ಪಾಪ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ. ನಮ್ಮ ಅಕ್ಕ ಇನ್ನೂ ಕೌಂಟ್ ಮಾಡ್ತಾನೇ ಇದ್ದಾಳೆ. ಸೊ ಫೈನಲಿ ಲಾಸ್ಟ್ ಫ್ಯೂ ಸ್ಟೆಪ್ಸ್. ಅಕ್ಕ ಹೇಳಕ್ಕ, ಎಷ್ಟಾಯಿತು ಸ್ಟೆಪ್ಸು? 415 ಸ್ಟೆಪ್ಸ್ ಇಳಿದು ಹತ್ತು ಬಂದಿದ್ದೀವಿ ನಾವೀಗ. ಸ್ಕಂದ ಅನ್ನೋನು ನನ್ನ ತುಂಬ ಬೈಕೊಂಡು ಈ ಥರ ಬೆವರಿಸ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಎಲ್ಲರೂ ಬೆವ್ರ್ಕೊಂಡು ಈ ಥರ ಆಗ್ಬಿಟ್ಟಿದ್ದಾರೆ. ಯಾವ ಲೆವೆಲ್ ಇರಿ? One eternity later. ನಾವೀಗ ತುಂಬಾ ತಪ್ಪು ಕೆಲಸ ಮಾಡ್ಬಿಟ್ವಿ ಅನ್ಸುತ್ತೆ. ಈ ಒಂದು ಬ್ಯಾಗ್ನ ನಾವು ಕೆಳಗೆ ಬಿಟ್ಟು ಬಂದ್ಬಿಟ್ವಿ. ಈಗ ನಾವು ಆನೇಕಲ್ ಹೋಗಿ ಅಲ್ಲಿಂದ ಬರೋವಾಗ ಓಹೋ ಬ್ಯಾಗ್ ಮರ್ತೋದ್ವಿ ಅನ್ಕೊಂಡು ವಾಪಸ್ ಬಂದು ಮತ್ತೆ 415 ಸ್ಟೆಪ್ಸ್ ಇಳಿದು ಮತ್ತೆ 415 ಸ್ಟೆಪ್ಸ್ ಹತ್ತಿದೀವಿ, ಜಸ್ಟ್ ಬಿಕಾಸ್ ಆಫ್ ದ ಬ್ಯಾಗ್. ಥ್ಯಾಂಕ್ ಯು ಎಲ್ಲರಿಗೂ ನೋಡಿದ್ದಕ್ಕೆ. ನಾನೇನೋ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆ. ಫಸ್ಟ್ ಟೈಮು ವ್ಲಾಗು ಸ್ವಲ್ಪ ಉದ್ದ ಬಂದ್ಬಿಟ್ಟಿದೆ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ತುಂಬ ಧನ್ಯವಾದಗಳು. ಆಮೇಲೆ ಇನ್ನೊಂದು ನಮ್ಮ ತೋಟದ್ದು ಫಾರ್ಮಿಂಗ್ ಒಂದು ವಿಡಿಯೋ ಇದೆ, ಅದು ನೆಕ್ಸ್ಟ್ ಬಿಡ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ. ಬಾಯ್ ಬಾಯ್.